ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಳ್ಳೋಣ ಅನ್ಕೊಂಡಿದೀನಿ. ಸೊ ಬನ್ನಿ ಇವತ್ತು ಮಟನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಇದು ಬಿಸಿ ಆದ್ಮೇಲೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಕಸೂರಿ ಮೆಥಿ ಸೇರಿಸ್ಕೊಳ್ಳಿ. ನೋಡಿ ನಾನು ಇಷ್ಟ ಹಾಕ್ತಾ ಇದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆಥಿ ಸೇರಿಸ್ಕೊಳ್ಳಿ. ಆಮೇಲೆ ಒಂದ್ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಮಟನ್ ರೆಸಿಪಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಸಬ್ಬಸಿಗೆ ಸೊಪ್ಪು ಮಟನ್ ಚಾಪ್ಸ್ನ ಟೇಸ್ಟ್ನೇ ಚೆನ್ನಾಗಿ ಮಾಡುತ್ತೆ. ಇವಾಗ ನಾನಿಲ್ಲಿ 1 kg ಅಷ್ಟು ಮಟನ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆನಲ್ಲೇ ಸಬ್ಬಸಿಗೆ ಸೊಪ್ಪು, ಕಸೂರಿ ಮೇಥಿ ಮತ್ತೆ ಎಣ್ಣೆನಲ್ಲಿ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಹರಳುಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಮಟನ್ ಚೆನ್ನಾಗಿ ಬೇಗ ಬೇಯುತ್ತೆ. ಮಟನ್ ಬೇಯ್ಬೇಕಾದ್ರೆ ಉಪ್ಪು ಹಾಕೋದ್ರಿಂದ ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಟನ್, ಪೆಪ್ಪರ್ ಪೌಡ್ರು, ಸಬ್ಬಸಿಗೆ ಸೊಪ್ಪು, ಕಸೂರಿ ಮೇಥಿ, ಅರಿಶಿನ ಇದೆಲ್ಲದ್ರ ಜೊತೆ ಬೇಯಲಿ. ಖಾರ ಚೆನ್ನಾಗಿ ಹಿಡೀಲಿ ಪೆಪ್ಪರ್ ಪೌಡ್ರದು. ಸ್ವಲ್ಪ ಇದು ಒಗ್ಗರಣೆಲ್ಲೇ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ನಾನಿಲ್ಲಿ 2 ದಪ್ಪದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಎಣ್ಣೆಗೆ ಹಾಕೊಳ್ಳೋಣ. ಒಂದು kg ಮಟನ್ಗೆ ನಾನಿಲ್ಲಿ ಒಂದು 10 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಆಮೇಲೆ ಮಸಾಲೆಗೆ ಚಕ್ಕೆ, ಲವಂಗ, ಅನಾನಸ್ ಹೂವು, ಜಾಪತ್ರೆ, 1 ಸ್ಪೂನ್ ಅಷ್ಟು ಮೆಣಸು, ಏಲಕ್ಕಿ, ಸೋಂಪು ಕಾಳು ಮತ್ತೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ, ಮರಾಠಿ ಮೊಗ್ಗು ತಗೊಂಡಿದ್ದೀನಿ. ಇದನ್ನೆಲ್ಲ ಈಗ ಈ ಮಸಾಲೆಗೆ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟೇ ಚೆನ್ನಾಗಿ ಚಾಪ್ಸ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಟೊಮೊಟೊ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಟೊಮೊಟೊ ತಗೊಂಡಿದ್ದೀನಿ. ಇದೇ ಟೈಮ್ಗೆ ನಾನಿಲ್ಲಿ 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಆಮೇಲೆ ಒಂದು 2 ಮುಷ್ಟಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಚಾಪ್ಸಿಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಾ ಅಷ್ಟೇ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಚಾಪ್ಸ್ ತುಂಬಾ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ನಾನಿವಾಗ ಇದಕ್ಕೆ 1 ಮುಷ್ಟಿಯಷ್ಟು ಪುದೀನ ಸೇರಿಸ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಸಾಂಬಾರ್ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಅರ್ಧ ಕಟ್ ಹಾಕಿದೀವಿ. ಈಗ ಇಲ್ಲಿ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ 1/4 ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಕಲರ್ ಗ್ರೀನ್ ಕಲರ್ ಹಂಗೆ ಇರುತ್ತೆ ಉಪ್ಪು ಹಾಕೊಂಡ್ರೆ. ಉಪ್ಪು ಹಾಕೊಳ್ಳೋದ್ರಿಂದ ಕಲರ್ ಡಿಮ್ ಆಗಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಮುಷ್ಟಿಯಷ್ಟು ಕಾಯಿ ತಗೊಂಡಿದ್ದೀನಿ. ಹಸಿಕಾಯಿ ಹಾಕ್ತಾ ಇದ್ದೀನಿ 1 ಮುಷ್ಟಿಯಷ್ಟು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೆಷ್ಟು ಫ್ರೈ ಮಾಡ್ಕೊಳ್ತೀರಾ ಮಟನ್ ಚಾಪ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ಇದಾಗಿದೆ ಫ್ರೆಂಡ್ಸ್. ಇವಾಗ ಸ್ಟವ್ ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಕೊಳ್ಳೋಣ. ಇವಾಗ ಸ್ವಲ್ಪ ಇದಾರ್ಲಿ.
ಈ ಮಟನ್ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನಿಮಗೆ ನೀರು ಬೇಕು ಅಂದರೆ ನೀರು ಸೇರಿಸ್ಬೋದು. ಈ ಮಟನ್ ಅದೇ ನೀರು ಬಿಟ್ಕೊಂಡಿದೆ. ನಿಮಗೆ ಚಾಪ್ಸು ಗಟ್ಟಿ ಬೇಕು ಅನ್ಸಿದ್ರೆ ನೀರು ಸೇರಿಸ್ಕೋಬೇಡಿ. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬೇಯ್ಲಿ ಇದು. ಇವಾಗ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈ ಟೈಮಲ್ಲಿ ನಾವು ಏನು ಫ್ರೈ ಮಾಡ್ಕೊಂಡಿದೀವಿ ಆ ಮಸಾಲೆನ ರುಬ್ಕೊಂಡಿದೀನಿ. ಈಗ ರುಬ್ಕೊಂಡಿರೋ ಮಸಾಲೆನ ಸೇರ್ಸೋಣ. ನಾನಿಲ್ಲಿ ಫ್ರೈ ಮಾಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪ್ರತಿಯೊಂದು ಮಸಾಲೆನೂ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದನ್ನ ನಾನಿವಾಗ ಇದಕ್ಕೆ ಮಟನ್ಗೆ ಸೇರಿಸ್ತಾ ಇದ್ದೀನಿ. ಮಸಾಲೆನೇ ಆಗ್ಲೇ ಪರಿಮಳ ಘಮ ಘಮ ಅಂತ ಇದೆ. ಮಸಾಲೆ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಬ್ಬಿದ್ರೆ ಮಟನ್ ಚಾಪ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಮಿಕ್ಕಿರೋ ಮಸಾಲೆ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಹೇಳಿರೋ ರೀತಿನೇ ಸ್ಟೆಪ್ ಬೈ ಸ್ಟೆಪ್ ಈ ಮಟನ್ ಚಾಪ್ನ ಮಾಡಿ ಫ್ರೆಂಡ್ಸ್ ಮನೇಲಿ ಒಂದ್ಸಲ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನಿಮಗೆ ಹೋಟೆಲ್ ತರ ಟೇಸ್ಟ್ ಬೇಕು ಅಂದ್ರೆ ನಾನು ಹೇಳಿರೋ ತರನೇ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಆಗಿ ಬರುತ್ತೆ. ನಿಮ್ಗೆ ಗ್ರೇವಿ ಯಾವ ಅದಕ್ಕೆ ಬೇಕು ಆ ತರ ಮಾಡ್ಕೊಳ್ಳಿ. ನಿಮ್ಗೆ ಗಟ್ಟಿ ಬೇಕು ಅಂದ್ರೆ ನೀರೇನು ಆಡ್ ಮಾಡಬೇಡಿ. ನಮ್ಗೆ ಗ್ರೇವಿ ತರ ಬೇಕು ಅಂದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ. ಈ ಟೈಮಲ್ಲಿ ಉಪ್ಪು ರುಚಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸಲ. ಈ ಮಟನ್ ಚಾಪ್ಸು ಗೀ ರೈಸ್ ಜೊತೆ, ಚಪಾತಿ ಜೊತೆ, ಪರೋಟ ಜೊತೆ, ದೋಸೆ ಜೊತೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ನಾವು ಮಿಸ್ ಮಾಡದೆ ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೋಟೆಲ್ ಸ್ಟೈಲಲ್ಲೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದಾಗಿದೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ 2 ರಿಂದ 3 ವಿಷಲ್ ಮಾಡಿಸ್ಕೊಳ್ಳಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಫ್ರೆಂಡ್ಸ್. ಇದು ಏನ್ ಕಷ್ಟ ಇಲ್ಲ. ಚೂರು ಮಸಾಲೆ ಫ್ರೈ ಮಾಡ್ಕೊಂಡು ರುಬ್ಬಿದ್ರೆ ಸಾಕು. ತುಂಬಾ ಈಸಿಯಾಗಿ ಬರುವಂತ ಒಂದು ರೆಸಿಪಿ ಆಗಿದೆ ಇದು. ಒಂದು ಅರ್ಧ ಗಂಟೆಲೆಲ್ಲ ಆಗ್ಬಿಡುತ್ತೆ ಇದು. ಇವಾಗ ಇದು ಒಂದ್ 2 ವಿಷಲ್ ಆಗ್ಲಿ. ಮಟನ್ ಚೆನ್ನಾಗಿದ್ರೆ 2 ವಿಷಲ್ ಸಾಕು. ಸ್ವಲ್ಪ ಬಲ್ತಿದ್ರೆ ಮಟನ್ ಒಂದ್ 3 ವಿಷಲ್ ಹಾಕಿಸ್ಕೊಳ್ಳಿ. ಇವಾಗ ಇದಾಗಿದೆ ಫ್ರೆಂಡ್ಸ್. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಸಾಕು 2 ವಿಷಲ್ ಆದ್ರೇನೆ. ಮಸಾಲೆ ಸ್ವಲ್ಪ ಬೆಂದಿರೋದ್ರಿಂದ ನಾನು 2 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಮಟನ್ ಎಳೆ ಮಟನ್ ಇತ್ತು. ಮಟನ್ ಏನಾದ್ರು ಬಲ್ತಿದ್ರೆ 3 ರಿಂದ 4 ವಿಷಲ್ ಹಾಕಿಸ್ಕೊಳ್ಳಿ. ಇವಾಗ ಇದು ಆರ್ಲಿ. ಆರಿದ್ಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಇದು ಫುಲ್ ಆರಿದೆ. ನೋಡೋಣ ಬನ್ನಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕಲರ್ ತುಂಬಾ ಗ್ರೀನ್ ಆಗಿ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಮಟನ್ ಚಾಪ್ಸು ಗೀ ರೈಸ್ ಜೊತೆ, ಪೂರಿ ಜೊತೆ, ದೋಸೆ ಜೊತೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮನೇಲಿ ಇದನ್ನ ಮಾಡ್ಕೊಂಡು ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋ ತರನೇ ಮಾಡ್ಕೊಳ್ಳಿ. ಹೋಟೆಲ್ ಸ್ಟೈಲಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಚಾಪ್ಸು. ನಾನು ಇವತ್ತು ಮಾಡಿರೋ ಮಟನ್ ಚಾಪ್ಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಮಾಡಿರೋ ಇವತ್ತಿನ ಮಟನ್ ಚಾಪ್ಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.